ಈ ವಯಸ್ಸಿಗೆ ನಾವ್ ಇರ್ತೀವೋ ಇಲ್ವೋ ಗೊತ್ತಿಲ್ಲ, 87 ವರ್ಷ ಆದ್ರೂ ಕೂಡ ಈ ಅಜ್ಜಿ ಇವತ್ತಿಗೂ ಸಿಕ್ಕಾಬಟ್ಟೆ ಫೇಮಸ್. ಮತ್ತೆ ಮಾಡ್ತಾ ಇರುವಂತಹ ಸೇವೆನ ನಿಲ್ಲಿಸದೆ ₹1 ಇಡ್ಲಿನ ಕೊಟ್ಕೊಂಡ್ ಬರ್ತಾ ಇದಾರೆ. ನನಗೆ ರೀಸೆಂಟ್ ಆಗಿ ಕೊಯಂಬತ್ತೂರ್ನ ಇಶೋ ನೋಡಕ್ ಹೋಗಿದ್ದಾಗ ಅಲ್ಲಿಂದ ಜಸ್ಟ್ 13 ಕಿಲೋಮೀಟರ್ ದೂರದಲ್ಲಿರುವಂತಹ ವಡಿವೇಳಂ ಪಳ್ಳ್ಯಂ ಅನ್ನೋ ಒಂದು ಜಾಗದಲ್ಲಿ ಕಳೆದ 50 ವರ್ಷಗಳಿಂದ 87 ವಯಸ್ಸಿನ ಅಜ್ಜಿ ಜಸ್ಟ್ ₹1 ಖಾರ ಚಟ್ನಿ ಜೊತೆಗೆ ಇಡ್ಲಿನ ಸರ್ವ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಆ ಒಂದು ಕಾರಣಕ್ಕೆ ನಾವ್ ಇಲ್ಲಿ ಇಡ್ಲಿನ ತಿನ್ಕೊಂಡು ಅಜ್ಜಿನ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ವಿಸಿಟ್ ಮಾಡಿದ್ವಿ. ಅಜ್ಜಿಗೆ 87 ವಯಸ್ಸಾಗಿದ್ರು ಕೂಡ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಅಡಿಗೆನ ಒಬ್ಬರೇ ಪ್ರಿಪೇರ್ ಮಾಡಿ ಫುಡ್ಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ನಾವಿಲ್ಲಿ ₹6 ಇಡ್ಲಿನ ತಗೊಂಡಿದ್ವಿ. 6 ಇಡ್ಲಿ ಬಂದಿತ್ತು. ಇಡ್ಲಿ ಸೈಜು ಪುಟ್ಪುಟನಿಗೆ ಇದ್ರು ಕೂಡ ತಿನ್ಬೇಕಾದ್ರೆ ಸಾಫ್ಟ್ ಆಗಿ ಮಜವಾಗಿತ್ತು. ಇಡ್ಲಿ ಟೇಸ್ಟ್ ಗಿಂತ ಅಜ್ಜಿ ಮಾತು ಅಷ್ಟು ಇಂಪಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. 87 ವಯಸ್ಸಾದ್ರೂ ಕೂಡ ಇವತ್ತು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಾ ಇದಾರೆ. ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಇಶಾ ಕಡೆ ಹೋದ್ರೆ ಒಂದು ಜಾಗಕ್ಕೆ ಮಸ್ಟ್ ವಿಸಿಟ್ ಮಾಡಿ. ಬಿಕಾಸ್ ಯಾಕಂತಂದ್ರೆ ದೇವ್ರು ನೋಡಿ ಮನಸ್ಸು ತಿಳಿಯಾಗಿರುತ್ತೆ. ಇಲ್ಲಿ ಬಂದ್ಮೇಲೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಸೊ ಈ ಒಂದು ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಚೆಕ್